भारत माता की, भारतीय जनता पक्ष के, जेडीएस के ನಮ್ಮ ಕರ್ನಾಟಕ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಗಳಾಗಿ ಈ ದಿನ ನಮ್ಮ ಮಂಡ್ಯ ಜಿಲ್ಲೆಗೆ ಅದ್ಭುತವಾದ ಒಬ್ಬ ಅಭ್ಯರ್ಥಿ ಅಂತ ಹೇಳಬೇಕಾಗಿದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಜಿ ಅವರು, ಯಡಿಯೂರಪ್ಪ ಅವರು ಮತ್ತು ಪೂಜ್ಯ ದೇವೇಗೌಡರು ಮಂಡ್ಯದ ಋಣವನ್ನು ತೀರಿಸಬೇಕು ಅಂತೇಳಿ ಮಂಡ್ಯದ ಅಭ್ಯರ್ಥಿಯಾಗಿ ನನ್ನ ಕಣಕ್ಕೆ ಇರಿಸಿದ್ದಾರೆ. ನಮ್ಮೆಲ್ಲರ ಲಭ್ಯ, ನಮ್ಮೆಲ್ಲರ ಅದೃಷ್ಟ ಕೂಡ ಬರುತ್ತೆ ಅಂತೇಳಿ ನಾನು ಕುಮಾರಣ್ಣ ಅವರಿಗೆ ನನ್ನ ಅಭಿನಂದನೆಯನ್ನ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಸಹ 2 ಸಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಯವರಾಗಿ ನಮ್ಮ ಮಣ್ಣಿನ ಮಗನಾಗಿ 2 ಸಾರಿ ರಾಜ್ಯವನ್ನು ಆಳಿ ನಮ್ಮೆಲ್ಲರಿಗೂ ಶಕ್ತಿ ತುಂಬಂತ ಅವರ ಸುಪುತ್ರರು ನನ್ನ ಅಣ್ಣ ವಿಜಯಣ್ಣ ಅವರು ಮಂಡ್ಯದವರು ಅಂತ ನೀವು ಹೇಳ್ಬೇಕು. ನೆಕ್ಸ್ಟ್ ಮಂಡ್ಯಕ್ಕೆ ಹೆಚ್ಚಿನ ಶಕ್ತಿಯನ್ನು ತಂದಿರುವಂತ ಈ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ದುಡಿಯುವಂತ ಜವಾಬ್ದಾರಿಯನ್ನು ತಗೋತಾ ಇದ್ದಾರೆ ಅಂತ ಹೇಳಿ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಕ್ ಬಯಸ್ತಾ ಇದ್ದೀನಿ. ವಿಜಯಣ್ಣ ಮತ್ತೆ ಮತ್ತೊಂದು ಅವರು ಸಹ ಇದೇ ಜಿಲ್ಲೆಯಲ್ಲೇ ಹುಟ್ಟು ಬೆಳೆದವ್ರು ಯಾರು ಗೊತ್ತೇಳಿ, ಅಶ್ವತ್ಥಣ್ಣ. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ GT ದೇವೇಗೌಡರು ನಮ್ಮ ಹಿರಿಯರು ನಮ್ಮೆಲ್ಲರಿಗೂ. ಅದಕ್ಕಾಗಿ ನಾನು GT ದೇವೇಗೌಡರಿಗೂ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ. ರಾಮದಾಸ್ ಅವ್ರಿಗೂ ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರಾ ಮಹೇಶ್ ಅವರು ಮತ್ತೆ ಎಲ್ಲ ನಮ್ಮ ಬಿಜೆಪಿ ಲೀಡರು ಮತ್ತೆ ಮುಖಂಡರುಗಳು, ನಮ್ಮ JDS ನ ಎಲ್ಲ ನಮ್ಮ ಪುಟ್ಟರಾಜಣ್ಣರು ಮತ್ತೆ ಎಲ್ಲರಿಗೂ ಅಭಿನಂದನೆ ಹೇಳಿ. ಯಾಕಂದ್ರೆ ಜಾಸ್ತಿ ಸಮಯ ತಗೊಳಕ್ ಹೋಗಲ್ಲ. ಈ ದಿನ ನಿಜವಾಗ್ಲು ಯಾಕೆಂದ್ರೆ ನಾನೆಲ್ಲ ಒಂದ್ ಕಡೆ ಮೌನಲ್ಲಿದ್ದೆ, ನಿಮ್ಗೆ ಸತ್ಯ ಹೇಳ್ಬೇಕು ಅಂತ. ಈ ಜಿಲ್ಲೆಯ ಒಂದು ಅಭಿವೃದ್ಧಿ ಬೆಳೆಸಬೇಕು, ಬಿಜೆಪಿ ಬಲವನ್ನು ಹಾರಿಸ್ಬೇಕು ಅಂತ ನಾನು ಈ ಪಕ್ಷವನ್ನು ಕುಮಾರಣ್ಣವ್ರು ಬಿಟ್ಟು ನಾನು ಬಿಜೆಪಿಗೆ ಬಂದಾಗ್ತೀನಿ. ಆದ್ರೆ ಈ ದಿನ ನಮ್ಮ ಮಂಡ್ಯ ಜಿಲ್ಲೆಗೆ ಅವರೇ ನಮ್ಮ ಬಿಜೆಪಿ ಪಕ್ಷಕ್ಕೆ ದೊಡ್ಡವರ ಆಶೀರ್ವಾದದಿಂದ ಮತ್ತು ನಮ್ಮ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ನಮ್ಮ ಪಕ್ಷಕ್ಕೆ ಕೈಜನ್ನ ಜೋಡಿಸಿದ್ದಾರೆ. ಪುನಃ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆಗ್ಬೇಕು ಅಂತ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ನಮ್ಮ ಜಿಲ್ಲೆಗೆ 2 ಸಾರಿ ಮುಖ್ಯಮಂತ್ರಿಗಳಾಗಿ ಇಡೀ ಕರ್ನಾಟಕವನ್ನ ರಾಜ್ಯವನ್ನ ಆಳ್ದವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ ಅಂತೇಳಿ ನನಗೆ ದೊಡ್ಡ ಒಂದು ಖುಷಿ, ದೊಡ್ಡ ಹೆಮ್ಮೆ ಇದೆ. ನಮ್ಗೆ ಸ್ವಪ್ನ ಇತ್ತು ಒಂದು ಸ್ಮಾರ್ಟ್ ಸಿಟಿಯನ್ನ, ನಾನು ಸಚಿವನಾಗಿ ಸ್ಮಾರ್ಟ್ ಸಿಟಿಯನ್ನ ಮಾಡೋದಕ್ಕೆ ಪ್ರಪೋಸಲ್ ನಾನು ವಿಜಯೇಂದ್ರನ ಯಡಿಯೂರಪ್ಪ ಕಳಿಸಿದ್ರು. ಅದನ್ನ ದಯವಿಟ್ಟು ಮಧ್ಯದಲ್ಲಿ ನೀವು ಗೆಲ್ತೀರಿ, ನೀವು ಬರ್ಲೇಬೇಡಿ. ಸೇರಿ ನಿಮ್ಮ ಅತಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ನಾವು ಗೆಲ್ಸ್ಕೊಳ್ಳುವಂತ ಜವಾಬ್ದಾರಿ ನಾವು ನಮ್ಮ ಕರ್ನಾಟಕವನ್ನು ಸುತ್ತಿ ಶರೀರದ ಬಗ್ಗೆನೂ ಸ್ವಲ್ಪ ಜೋಪಾನ ನಿಗಾ ಇಡಬೇಕು ಅಂತೇಳಿ. ಯಾಕೆಂದ್ರೆ ನೀವು ನಾನು ನೋಡಿದ್ದು ಹತ್ರದಿಂದ ಆಯ್ತು, ಊಟ ಯಾವಾಗ ತಿನ್ನೋದು ಅವ್ರಿಗೆ ನೆನಪಿರಲ್ಲ, ನಾ ಮಲಗೋದು ನೆನಪಿರೋದು. ಯಾಕೆಂದ್ರೆ ನಾನು 2 ಸಾರಿ ಶಾಸಕನಾಗಿ ಜೊತೆಲಿದ್ದು ಕೆಲಸ ಮಾಡೋದ್ರಲ್ಲಿ ಅವ್ರನ್ನ ಕೈ ಯಾರು ಹಿಡಿಯಕ್ಕಾಗಲ್ಲ. ಜೊತೆಂದ್ರಿಗೆ ವಿಜೇಂದ್ರ ಅವ್ರನ್ನ ಇದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಇದ್ದಾರೆ. ಈ ಮಂಡ್ಯವನ್ನ 1ನೇ ಸ್ಥಾನಕ್ಕೆ ತಾವು ತಗೊಂಡೋಗ್ಬೇಕು ಅಂತೇಳಿ ನಾನು ನಾವು ಸಂದರ್ಭ ಬಂದಾಗ ಹೇಳೋಣ, ಈಗ ಹೇಳೋ ಪ್ರಶ್ನೆ ಇಲ್ಲ. ನಾವೆಲ್ಲ JDS ಕಾರ್ಯಕರ್ತರು ಹೇಗಿದ್ದೇವೆ ಅಂತ ಹೇಳಿದ್ರೆ ನಾನು ಹತ್ರದಿಂದ ನೋಡಿ ಊಟ ತಿಂಡಿ ಪ್ರತಿಯೊಂದು ಬಿದ್ದು ಅದನ್ನ ನಮ್ಗೊಂದು ಪ್ರಾಕ್ಟೀಸ್ ಆಗುತ್ತೆ. ನಮ್ಮ ಬಿಜೆಪಿ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿಕ್ ಬರ್ತಾ ಇದ್ದೀನಿ, JDS ಕಾರ್ಯಕರ್ತರು ಲೀಡರ್ಗಳು ಮಾಡುವಂತ ಕೆಲಸಗಳನ್ನ ನಾವು ಈ ಸಾರಿ ಜೊತೆ ಸೇರ್ಕೊಂಡು ಕಲಿಯೋಣ, ದೇಶವನ್ನು ಉತ್ತಮ ಸ್ಥಾನಕ್ಕೆ ಕೊಂಡೋಗೋಣ. ಇಲ್ಲಿ 25 ವರ್ಷ ಈ ಸಾರಿ ಸರ್ಕಾರ ಬಂದಿರ್ಬೋದು, ಇದೊಂದು ಚುನಾವಣೆ ಬಿಟ್ರೆ 25 ವರ್ಷ ಬಿಜೆಪಿ JDS ಯಾರು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನೀವೆಲ್ಲರಿಗೂ ಅನಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಕುಂತಿರುವಂತ ಎಲ್ಲ ಲೀಡರ್ಗೆ ಮುಖಂಡರಿಗೆ ಅಭಿನಂದನೆ ನೀಡುತ್ತೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.